ಹಾಯ್ ಗೈಸ್, ಹಾಯ್ ಎವ್ರಿವನ್. ಇವತ್ತಿನ ವ್ಲಾಗ್ ಬಂದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ನಾನು ಇವತ್ತು ಒಂದು ಫುಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಬ್ರಾಹ್ಮಿನ್ ಸ್ಟೈಲ್ ಬಿಸಿಬೇಳೆ ಭಾತ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ. ಇದು ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಲಂಚ್ಗೂ ಆಗುತ್ತೆ. ಆ ಥರದ್ದು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಅದಕ್ಕೆ ಏನೇನು ಬೇಕು ಅಂತ. ಅವಾಗಲೇ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ, ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ವೆಜಿಟೇಬಲ್ಸ್. ಆ್ಯಂಡ್ ಅದಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಆಗಿದೆ. ಸೊ ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಫಸ್ಟ್ ನಾನಿಲ್ಲಿ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಸೀಮೆ ಬದನೆಕಾಯಿ, ಪೊಟ್ಯಾಟೊ, ಟೊಮ್ಯಾಟೊ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 to 3 ಸ್ಪೂನ್ಸ್ ಅಷ್ಟು ಸಾಸಿವೆ, 7ರಿಂದ 8 ರೆಡ್ ಚಿಲ್ಲಿ, ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಹಿಂಗನ್ನು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕುಕ್ಕರ್ಗೆ 7ರಿಂದ 8 ಸ್ಪೂನ್ ಅಷ್ಟು ಸನ್ ಪ್ಯೂರ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಒಂಚೂರು ಎಣ್ಣೆ ಬಿಸಿ ಆದಮೇಲೆ ನಾವೇನು ಆಗಲೇ ಎತ್ತಿಟ್ಕೊಂಡಿದ್ವಿ ಸಾಸಿವೆನ ಅದಕ್ಕೆ ಹಾಕೋಬೇಕು. ಅದು ಒಂಚೂರು ಚಟಪಟ ಅಂತ ಆದಮೇಲೆ 7ರಿಂದ 8 ರೆಡ್ ಚಿಲ್ಲಿಗಳನ್ನ ಹಾಕೋಬೇಕು. ಇದು ಒಂಚೂರು ನಾವು ಫ್ರೈ ಮಾಡ್ಕೋಬೇಕು. ಇದು ರೆಡ್ ಇರೋದು ಒಂಚೂರು ಬ್ರೌನಿಷ್ ಆಗೋ ತನಕ ಹಾಕೋಬೇಕು. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಹಿಂಗನ್ನ ಇದಕ್ಕೆ ಹಾಕೋಬೇಕು. ಇದು ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ. ಆಮೇಲೆ ಇದು ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ, ಆಮೇಲೆ ಸ್ಮೆಲ್ನ ಕೊಡುತ್ತೆ. ಒಂಚೂರು ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ತರಕಾರಿಗಳನ್ನ ಇದಕ್ಕೆ ನಾವು ಹಾಕೋಬೇಕು. ನಿಮ್ಗೆ ಇನ್ನೂ ಯಾವುದಾದ್ರೂ ಬೇರೆ ತರಕಾರಿಗಳು ಹಾಕೋಬೇಕು ಅಂತಿದ್ರೆ ಅದನ್ನು ಹಾಕೋಬೋದು. ಇದು ಇವಾಗ ಎಕ್ಸಾಂಪಲ್ ಆಗಿ ಬಟಾಣಿ ಹಾಕೋಬೋದು ನೀವು, ಆಮೇಲೆ ಹೂಕೋಸು ಹಾಕೋಬೋದು, ಆಮೇಲೆ ಬ್ರೊಕೊಲಿ ಹಾಕೋಬೋದು. ಅದೆಲ್ಲ ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಆಮೇಲೆ ಇದೆಲ್ಲ ಹಾಕೊಂಡ್ಮೇಲೆ ಅದು ಒಂಚೂರು 2 to 3 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಿರೋದ್ರಿಂದ ಒಂದು ಮೀಡಿಯಮ್ ಗ್ಲಾಸ್ ಲೋಟದಲ್ಲಿ 6ರಿಂದ 7 ಲೋಟದಷ್ಟು ನೀರನ್ನ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಅಂದರೆ ಅದು ಹೆಂಗಿರಬೇಕು ಅಂತಂದರೆ ನಿಮ್ಮ ತರಕಾರಿಗಳು ಮುಳುಗಬೇಕು ಅದರಲ್ಲಿ, ಆಯಿತಾ. ಆಮೇಲೆ ಇದನ್ನು ಮುಚ್ಚಿ 3 ವಿಷಲ್ ಅಷ್ಟು ಕೂಗಿಸ್ಕೋಬೇಕು. ಮತ್ತು ಇದರಲ್ಲಿ ಬೇಳೆನ ಯಾವ ಮೆಷರ್ಮೆಂಟಲ್ಲಿ ಇಟ್ಕೋಬೇಕು ಅಂತಂದರೆ ನಾವು ಎಷ್ಟು ರೈಸ್ನ ನಾವು ಹಾಕೋಬೇಕು ಅಂದ್ಕೊಂಡಿದ್ದೀವಿ ಅಷ್ಟೇ ಪ್ರಪೋರ್ಷ್ನಲಲ್ಲಿ, ಅದೇ ಸೇಮ್ ಪ್ರಪೋರ್ಷ್ನಲಲ್ಲಿ ಬೇಳೆ ಕೂಡ ನಾವು ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ 6 ಜನಕ್ಕೆ ಮಾಡ್ತಿರೋದ್ರಿಂದ 1.5 ಪಾವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಆ್ಯಂಡ್ ಅಷ್ಟೇ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಇದು ಮನೇಲೇ ಮಾಡಿರೋ ಬಿಸಿಬೇಳೆ ಭಾತ್ ಪುಡಿ. ಇದರ ರೆಸಿಪಿ ನಿಮಗೆ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಇದನ್ನು ಪೋಸ್ಟ್ ಮಾಡ್ತೀನಿ. ಇದು ನಮ್ಮ ಅಜ್ಜಿ ರೆಸಿಪಿ. ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ಇಟ್ಕೋಬೇಕು. ಅದಕ್ಕೆ ನಾವೇನು ಪುಡಿನ ಇಟ್ಕೊಂಡಿರ್ತೀವಿ ಬಿಸಿಬೇಳೆ ಭಾತ್ ಪುಡಿನ ಈ ಥರ ತಿಕ್ ಪೇಸ್ಟ್ ಆಗಿ ಮಾಡ್ಕೋಬೇಕು. ಇದು ತುಂಬ ತಿಕ್ಕಾಗಿರಬಾರ್ದು, ತುಂಬ ಲೈಟಾಗೂ ಇರಬಾರ್ದು, ಒಂದು ಮೀಡಿಯಮ್ ಟೆಕ್ಸ್ಚರಲ್ಲಿ ಅದನ್ನು ಒಂಚೂರು ಪೇಸ್ಟ್ ಥರ ಮಾಡಿ ಒಂದು ಕಡೆ ಎತ್ತಿಟ್ಕೋಬೇಕು. ಒಂದು 60% 75% ತನಕ ಅಕ್ಕಿ ಮತ್ತು ಬೇಳೆ ಬೆಂದೋಗಿರುತ್ತೆ. ನಾವು ಏನು ತರಕಾರಿಗಳನ್ನ ಬೇಯಿಸ್ಕೊಂಡಿರ್ತೀವಿ ಆ ಒಂದು ತರಕಾರಿಗಳನ್ನ ನಾವು ಈ ಬೇಳೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದು ಎಲ್ಲ ನೀರು ಎಲ್ಲನೂ ಒಂದಕ್ಕೆ ಹಾಕೊಳ್ಳೋಣ. ಆಮೇಲೆ 2 to 3 ಮಿನಿಟ್ಸ್ ಅಷ್ಟು ಮಿಕ್ಸ್ ಮಾಡಿಕೊಂಡು ನಾವು ಏನು ಬಿಸಿಬೇಳೆ ಭಾತ್ ಪುಡಿ ಮತ್ತು ಹುಣಸೆಹಣ್ಣು ರಸನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಮತ್ತೆ ನಾವು ಹಾಕೋಬೇಕು. ಇದು ಹಾಕೊಂಡ್ಮೇಲೆ ಅದು ಒಂಚೂರು ಆದಮೇಲೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡಿ ಮಾಡಿ ಹಾಕೊಳ್ಳಿ. ಆಮೇಲೆ ತುಪ್ಪ ಇಲ್ಲ ಬೆಣ್ಣೆನ ಈ ಥರ ಮುಳುಗಿಸೋದ್ರಿಂದ ಅದು ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಆ್ಯಂಡ್ ಅದು ಒಂದು ಟೆಕ್ಸ್ಚರೇ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಇದು 2 to 3 ಮಿನಿಟ್ಸ್ ಅಷ್ಟು ಒಂದೇ ಸಮ ಕಲಕ್ತಾ ಇರಬೇಕು. ಏನಕ್ಕೆ ಅಂತಂದರೆ ಅದು ವೆಜಿಟೇಬಲ್ಸ್ ಮತ್ತು ಬೇಳೆ ಅಕ್ಕಿ ಎಲ್ಲ ಬೇಯ್ತಾ ಅದು ಲಾಸ್ಟಲ್ಲಿ ಬ್ಲ್ಯಾಕ್ ಥರ ಕಟ್ಕೊಳ್ಳೋಕೆ ಸ್ಟಾರ್ಟ್ ಆಗೋಗುತ್ತೆ, ಅಂದರೆ ಸೀದೋಗೋ ಥರ ಸ್ಮೆಲ್ ಶುರು ಆಗೋಗುತ್ತೆ. ಸೊ ಅದನ್ನು ಒಂದೇ ಸಮ ಕಲಕ್ತಾ ಇರಬೇಕು. ಆಮೇಲೆ 1 to 3 ಮಿನಿಟ್ಸ್ ಅಷ್ಟು ಬಿಟ್ಬಿಡಬೇಕು. ಅದು ಚೆನ್ನಾಗಿ ಬಬಲ್ಸ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಅದು ಒಂಚೂರು ಗಟ್ಟಿ ಆಗ್ತಾ ಬರುತ್ತೆ. ಬಿಸಿಬೇಳೆ ಭಾತ್ ರೆಡಿ ಆಗಿದೆ. ವಾಟರಿ ಬಿಸಿಬೇಳೆ ಭಾತ್ ಮಾಡಿದ್ದೀನಿ. ಸೊ ಅದು ಹೆಂಗಿದೆ ಟೇಸ್ಟ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ.
ಬಿಸಿಬೇಳೆಬಾತ್ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಕೊಡ್ತೀನಿ, ಇನ್ನೂ ಟೇಸ್ಟ್ ಬೆಟರಾಗಿ ಬೆಸ್ಟಾಗಿರುತ್ತೆ. ಆ್ಯಂಡ್ ಸಲಾಡ್ಗೆ ಸೌತೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಲೆಟ್ ಮೀ ಟೇಸ್ಟ್. ನಾನು ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಒಂಚೂರು ಉಪ್ಪಬೇಕಿತ್ತು ಅನಿಸ್ತಾ ಇದೆ, ಬಟ್ ಓವರಾಲ್ ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಯು ಆಲ್ಸೋ ಟೇಸ್ಟ್ ಅದು ಹೆಂಗಿದೆ, ಈ ರೆಸಿಪಿ ನೀವು ಟ್ರೈ ಮಾಡಿ, ಹೆಂಗಿದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದನ್ನು ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಅದನ್ನು ರೆಕಾರ್ಡ್ ಮಾಡಿ ನಿಮಗೂ ತೋರಿಸ್ತೀನಿ. ಸೊ ಇವಾಗ ಮನೆಯವ್ರಿಗೆಲ್ಲ ಕೊಟ್ಟಾಗಿದೆ, ಅವ್ರನ್ನ ಹೋಗಿ ರಿವ್ಯೂನ ಕೇಳೋಣ ಬನ್ನಿ. ಟೇಸ್ಟ್ ಹೆಂಗಿದೆ ಪಟ್ಟಿ? ಇವಾಗ ನಮ್ಮಮ್ಮ ಹೆಂಗಿದೆ? ಪರವಾಗಿಲ್ಲ. ಆಯಿತು, ನಮ್ಮ ಅತ್ತನ್ನೇ ಕರೆಕ್ಟಾಗಿ ಹೇಳೋದು. ಹಾಂ ಅತ್ತೆ ಹೆಂಗಿದೆ? ಚೆನ್ನಾಗಾಗಿದೆಯಾ? ಓಕೆ, ಹೆಂಗಿದೆ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇಲ್ಲ ಇದೇ ಥರ ಇನ್ನೂ ಫುಡ್ ವ್ಲಾಗ್ಸ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗುವ. ಬಾಯ್.